ಫಿಲಿಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 21ನೇ ವಚನ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಮ್ಮನ್ನು ರಕ್ಷಿಸ್ತಾ ಬರ್ತಾ ಇದ್ದಾರೆ. ಇಂದಿಗೂ ಸಹ ದೇವರಾಗಿರುವಂಥ ಯೇಸು ಕರ್ತನ ಕೃಪೆ ನಿಮ್ಮ ಮೇಲೂ ಸಹ ಇರುವಂಥದ್ದೇ ಆಗಿದೆ. ದೇವರ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಆತನು ಪರಾಕ್ರಮವುಳ್ಳಂಥ ದೇವರಾಗಿದ್ದಾರೆ. ಅವರಿಗೆ ನಾವು ಅಧೀನವಾಗುವಾಗ, ನಾವು ದೀನತೆ ಸ್ಥಿತಿಗೆ ಬರುವಾಗ, ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ಆತನ ಮಕ್ಕಳಾಗಿ ನಾವು ತಾಳ್ಮೆಯಿಂದಲೂ ತಗ್ಗಿಸಿಕೊಂಡ ಜೀವಿತವನ್ನು ಜೀವಿಸುವಾಗ ನಮ್ಮ ದೇಹವನ್ನು ಅವರು ರೂಪಾಂತರಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿರುವಂಥ ಹೆಮ್ಮೆ, ಅಹಂಕಾರ, ಹೆಚ್ಚಳಪಟ್ಟುಕೊಳ್ಳುವಂಥದ್ದು, ಇದೆಲ್ಲವೂ ಸಹ ದೇವರ ಚಿತ್ತಕ್ಕೆ ವಿರುದ್ಧ ಮಾತ್ರವಲ್ಲದೆ ದೇವರಾಗಿರುವಂಥ ಯೇಸು ಕರ್ತನ ಸಾರೂಪ್ಯ ಇಲ್ಲದೇ ಇರುವಂಥದ್ದಾಗಿದೆ. ಆತನನ್ನು ನಾವು ನೋಡುವಾಗ ಪ್ರಭಾವವುಳ್ಳ ದೇವರಾಗಿದ್ದರೂ ಸಹ ಆ ಮಹಿಮೆಯನ್ನು ಬಿಟ್ಟು ನಮ್ಮ ಹಾಗೆ ಮನುಷ್ಯರಾಗಿ ಅವರು ಭೂಮಿಯ ಮೇಲೆ ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡವರಾಗಿ ಪ್ರತ್ಯಕ್ಷವಾಗಬೇಕಾಯಿತು. ನಾವು ಸಹ ಹಾಗೆ ಅವರಿಗಾಗಿ ಅವರ ಸಮ್ಮುಖದಲ್ಲಿ ದೀನತೆಯುಳ್ಳವರಾಗಿ ತಗ್ಗಿಸಿಕೊಂಡ ಜೀವಿತವನ್ನು ಜೀವಿಸುವಾಗ ನಮ್ಮ ಶರೀರದಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು ಸಹ ಅವರು ತೆಗೆದು ಹಾಕಲ್ಪಟ್ಟು ಪ್ರಭಾವವುಳ್ಳ ಅವರ ಶರೀರದ ಹಾಗೆ ನಾವು ಆ ಸಾರೂಪ್ಯವನ್ನು ಧರಿಸಿಕೊಳ್ಳುವವರಾಗಿ ಇದ್ದೇವೆ. ಆದುದರಿಂದ ತಗ್ಗಿಸಿಕೊಳ್ಳೋಣ. ಒಂದೊಂದು ಕಾರ್ಯಗಳಲ್ಲೂ ಸಹ ದೇವರ ಮಕ್ಕಳಾಗಿರುವಂಥ ನಾವು ದೇವರು ಬಯಸುವ ಹಾಗೆ ಇರುವಂಥದ್ದು ನಮಗೆ ಉತ್ತಮವಾದದ್ದು ಆಗಿರ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಾವು ದೀನತೆಯುಳ್ಳವರಾಗಿರಲಿಕ್ಕಾಗಿ ಸಮರ್ಪಿಸ್ತೇವೆ. ನಿಮ್ಮ ಪ್ರಭಾವದ ಸಾರೂಪ್ಯವನ್ನು ಹೊಂದುವ ಹಾಗೆ ನಮಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ,